ವೆಲ್ಕಮ್ ಟು ಮೈ ಚಾನಲ್. ನಾನು ಮೀಸೋದಲ್ಲಿ K19 ವೈರ್ಲೆಸ್ ಮೈಕ್ರೋಫೋನನ್ನು ಆರ್ಡರ್ ಮಾಡಿದ್ದೆ. ಅದನ್ನು ಅನ್ಬಾಕ್ಸ್ ಮಾಡಿ ತೋರಿಸ್ತಿದ್ದೀನಿ ಮತ್ತು ಅದರ ಸೆಟ್ಟಿಂಗು ಮತ್ತು ಕನೆಕ್ಟಿಂಗು ಹೇಳ್ಕೊಡ್ತಿದ್ದೀನಿ. ಓಪನ್ ಮಾಡ್ತಾ ಇದ್ದೀನಿ ನೋಡಿ, ಈ ರೀತಿ ಇರುತ್ತೆ. ಇದು ಮ್ಯಾನುವಲ್ ಗೈಡ್ ಕೊಟ್ಟಿರ್ತಾರೆ ನೋಡಿ. ಇದರಲ್ಲಿ ಏನೇನು ಯಾವ್ಯಾವ ರೀತಿ ಸೆಟ್ಟಿಂಗು ಅಂತ ಕೊಟ್ಟಿರ್ತಾರೆ. ಇದು ನೋಡಿ, K19 ವೈರ್ಲೆಸ್ ಮೈಕ್ರೋಫೋನ್. ಈ ಮೈಕ್ರೋಫೋನ್ ಇದೆಯಲ್ಲ K19, ಇದು ಡೈರೆಕ್ಟು ವಿಡಿಯೋ ಕ್ಯಾಮರಾದಲ್ಲಿ ಸೆಟ್ಟಿಂಗ್ ಆಗಲ್ಲ, ಅದು ಕನೆಕ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡಿ, ಪ್ಲೇಸ್ಟೋರಲ್ಲಿ ಹೋಗಿ ಸರ್ಚ್ ಕೊಡಿ. ಓಪನ್ ಕ್ಯಾಮರಾ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ, ಅದನ್ನ ಸರ್ಚ್ ಕೊಟ್ಟು ಈ ರೀತಿ ಓಪನ್ ಆಗುತ್ತೆ. ನನ್ನದ್ರಲ್ಲಿ ಓಪನ್ ಆಗಿರೋದ್ರಿಂದ ಓಪನ್ ಆಗಿದೆ, ಇನ್ಸ್ಟಾಲ್ ಆಗಿದೆ ನೋಡಿ. ಓಪನ್ ಆಗಿದೆ ನೋಡಿ, ಈ ರೀತಿ ಬರುತ್ತೆ. ಇಲ್ಲಿ ಬಂದ ನಂತರ ಇಲ್ಲಿ ಸೆಟ್ಟಿಂಗ್ ಹೋಗಿ ಹಾಗೆ ಸ್ಕ್ರಾಲ್ ಮಾಡ್ತಾ ಹೋಗಿ ಇಲ್ಲಿ ವಿಡಿಯೋ ಸೆಟ್ಟಿಂಗ್ ಅಂತ ಬರುತ್ತೆ, ಒಂದು ಆಪ್ಷನ್ ಸಿಗುತ್ತೆ. ಅದೇ ರೀತಿ ಅದನ್ನ ಆನ್ ಮಾಡ್ಕೊಳ್ಳಿ. ಅದೇ ರೀತಿ ಸ್ಕ್ರಾಲ್ ಮಾಡ್ತಾ ಹೋಗಿ ಇಲ್ಲಿ ಕೆಳಗೆ ನೋಡಿ ಆಡಿಯೋ ಸೋರ್ಸ್ ಅಂತಿದೆ, ಅದನ್ನ ಓಕೆ ಕೊಡಿ. ಅದನ್ನ ಓಕೆ ಕೊಟ್ಟಾಗ ಈ ರೀತಿ ಆಪ್ಷನ್ಗಳು ಬರುತ್ತೆ. ಇದರಲ್ಲಿ ಸೆಕೆಂಡನ್ನು ಸೆಟ್ ಮಾಡಬೇಕು, ಓಕೆ ಕೊಡಬೇಕು. ಸೆಕೆಂಡ್ ಒನ್ ಎಕ್ಸ್ಟರ್ನಲ್ ಮೈಕ್ ಅಂತ ಇರುತ್ತೆ, ಅದನ್ನ ಕೊಡಬೇಕು. ಇಫ್ ಫಾರ್ ಪ್ರೆಸೆಂಟ್ ಅಂತ ಇರುತ್ತೆ, ಅದನ್ನ ಓಕೆ ಕೊಟ್ಟರೆ ಈ ಮೈಕ್ರೋಫೋನ್ K19 ಮೈಕ್ರೋಫೋನ್ ಇದೆಯಲ್ಲ, ಅದು ಸೆಟ್ ಆಗುತ್ತೆ ಅಷ್ಟೇ ನೋಡಿ. ಇನ್ನು ಬ್ಯಾಕ್ ಹೋಗಿ, ಇದು ಮೈಕ್ರೋಫೋನ್ ಟ್ರಾನ್ಸ್ಮಿಟರ್ ಇದೆಯಲ್ಲ, ಇದನ್ನ ಚಾರ್ಜ್ ಮಾಡ್ಕೊಳ್ಳೋ ಪಿನ್ ಇದು ನೋಡಿ. ಎರಡರಲ್ಲೂ ಈ ರೀತಿ ಇದೆ, ಈ ರೀತಿ ಚಾರ್ಜ್ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ ಇವಾಗ ನೋಡಿ. ಇದು ರಿಸೀವರ್ ಸೆಟ್ ಮಾಡೋದು ಹೇಳ್ಕೊಡ್ತಿದ್ದೀನಿ. ಮಾಡಿದ್ದೀನಿ ಇದು ನೋಡಿ. ಸೆಟ್ ಆದಂಗೆ ಕನೆಕ್ಟ್ ಆಗುತ್ತಲ್ಲ, ಆವಾಗ ಇಲ್ಲಿ ಈ ರೀತಿ ರೆಡ್ ಲೈಟ್ ಬರುತ್ತೆ ಕನೆಕ್ಟ್ ಆದರೆ. ನೋಡಿ, ಇದರಲ್ಲಿ ಒಂದು ಗ್ರೀನ್ ಲೈಟ್ ಬರುತ್ತೆ. ಇಲ್ಲಿ ಬ್ಯಾಕ್ ಇದೆಯಲ್ಲ, ಇದು ಆನ್ ಮಾಡೋದು ಬಟನ್ನು. ಇದು 3 ಸೆಕೆಂಡ್ ಆನ್ ಮಾಡಿಡಿ. ಇಲ್ಲಿ ಗ್ರೀನ್ ಲೈಟ್ ಬ್ಲಿಂಕ್ ಆಗ್ತಿದೆಯಲ್ಲ, ಇವಾಗ ಕನೆಕ್ಟ್ ಆಗಿದೆ ನೋಡಿ. ಈ ರೀತಿ ಕನೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬ್ಲಿಂಕ್ ಆಗ್ತಿದೆಯಲ್ಲ, ಇವಾಗ ನೀವು ಪ್ಲೇಸ್ಟೋರಲ್ಲಿ ಆನ್ ಮಾಡ್ಕೊಂಡ್ರಲ್ಲ ಓಪನ್ ಕ್ಯಾಮರಾ ನೋಡಿ, ಇಲ್ಲಿದೆ. ಇದಕ್ಕೆ ಓಕೆ ಕೊಡಿ. ಓಕೆ ಕೊಟ್ಟಾದಮೇಲೆ ಇಲ್ಲಿ ನೋಡಿ, ಕ್ಯಾಮರಾ ರೆಕಾರ್ಡ್ ಆಗ್ತಾ ಇದೆ ನೋಡಿ. ಇಲ್ಲಿ ರೆಕಾರ್ಡ್ ಆಗಿರೋದು ಇಲ್ಲಿ ಬಂದಿರುತ್ತೆ ನೋಡಿ, ಈ ರೀತಿ ಕ್ಯಾಮರಾ ರೆಕಾರ್ಡ್ ಆಗ್ತಾ ಇದೆ. K19 ವೈರ್ಲೆಸ್ ಮೈಕ್ರೋಫೋನ್ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.